ಸಮಾಜ ಕೆಟ್ಟಾಗೋದನ್ನ ಅದು ಅಸತ್ಯ ಅಂತಿಷ್ಟು ಮಾತ್ರ ಹೇಳ್ಬೋದು. ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ. ಇಂಥ ಸಂದರ್ಭದಲ್ಲಿ ನಮ್ಮ ಮಿತ್ರ ಬಾಪುಗೌಡ ಪಾಟೀಲ್ರಿಗೆ 58 ವರ್ಷ ಅದು ಅನ್ನೋದನ್ನು ನಾವು ಅವ್ರ ವಾಹಿನಿ ಮೂಲಕ ತಿಳ್ಕೊಂಡಾಗ ಖುಷಿ ಅನ್ನಿಸ್ತು. ಒಳ್ಳೆ ಶರೀರ ಇಟ್ಕೊಂಡಿದ್ದಾರೆ, ಇನ್ನೂ ಒಳ್ಳೇದು ಇಟ್ಕೋಬೇಕಾಗಿದೆ ಶರೀರ ಅವರು. ಮತ್ತು ಇದ್ದಿದ್ದು ಸತ್ಯನ ಸುಳ್ಳೇನಲ್ಲ. ಇವ್ರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ನಮ್ಮ ಸದಾನಂದ ಭಾಮಣೆಯವರು. ಇವರಿಬ್ಬರು ನೋಡಿದಾಗ ಖುಷಿ ಅನ್ನಿಸ್ತದ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲಂತಲ್ಲ, ನಾವು ನೋಡೋ ದೃಷ್ಟಿಕೋನ ಭಿನ್ನ ಇರ್ಬೋದು. ಆದರೆ ಎಲ್ಲರೂ ಬಂದೇ ಕೆಲಸ ಏನು ಮಾಡ್ತಿರ್ತೀವಿ ಅಂದ್ರೆ, ಇಲ್ಲಿಯ ಈ ಕಳ್ಳರು, ಸುಳ್ಳರು, ಭೂಗಳ್ಳರು, ಅದೇ ಕಾಲಕ್ಕೆ ಸಾರಾಯ ಮಾಫಿಯಾದವರು, ಜನರಿಗೆ ಮೋಸ ಮಾಡುವಂಥವ್ರ ವಿರುದ್ಧವಾಗಿ ನಾವು ನಮಗೆ ಸಾಧ್ಯಷ್ಟು ಧ್ವನಿಯನ್ನು ಎತ್ತಿ ಹೇಳ್ತಾ ಇರ್ತೀವಿ. ಅದರಲ್ಲೂ ಬಾಪುಗೌಡರಂತೂ ನೇರವಾಗಿ ದಾಖಲೆಗಳ ಸಮೇತ ಹೇಳೋದನ್ನು ನೋಡಿದಾಗಂತೆ ಖುಷಿ ಅನ್ನಿಸ್ತದೆ. ಅಡ್ಡಿಲ್ಲಪ್ಪ ಇನ್ನೂ ಅದಾರಲ್ಲ ನಮ್ಮಲ್ಲಿ ಅಂತೇಳಿ. ಅದಕ್ಕಾಗಿ ಅವ್ರ ಬಗ್ಗೆ ನೀವು ಜೊತೆಗೆ ಇನ್ನುಳಿದ ಪತ್ರಿಕಾರದ ಬಗ್ಗೆ ನೆನೆದು ನಾನು ಕರ್ತವ್ಯ ತಿಳ್ಕೊಂಡಿದ್ದೀನಿ. ಬಾಪುಗೌಡರಿಗೆ ಒಂದು ಏನಪ್ಪ ಅಂತಂದರೆ ಎಪಿಸೋಡನ್ನು ಸಮರ್ಪಿಸ್ತಾ ಇದ್ದೀನಿ. ಯಾಕಂದರೆ 58 ವರ್ಷಗಳನ್ನು ಕಳೆದಿದ್ದಾರೆ. ಇನ್ನೂ ಬೇಕಾಗಿದ್ದವ್ರು ಅಂತ, ಇನ್ನೂ ಭಾಳ ಬೇಕಾಗಿದ್ದಾರೆ. ನಮ್ಮಲ್ಲ ಭಾಮಣೆಯವ್ರು ಬೇಕಾಗಿದ್ದಾರೆ. ಅವ್ರ ಬಗ್ಗೆ ಹೊಸದಾಗಿ ಹುಡುಗ ಹುಟ್ಟಿ ಬರ್ತಾರೆ. ನಮ್ಮ ಶಿಷ್ಯನೂ ಹೌದು, ಸಣ್ಣ ಮಿತ್ರನೂ ಹೌದು. ಬಸವರು ನಮ್ಮ ಕೊಲೆಯರು ಅಂತೇಳಿ ಇಂಥ ಪತ್ರದ ಅದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು